ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿದ್ದಾಯ್ತು. ಇನ್ನು ರಾಶಿ ಫಲಗಳತ್ತ ಗಮನ ಹರಿಸೋದಾದ್ರೆ, ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ತುಂಬಾ ದಿನಗಳ ನಂತರ ಒಂದು ಪ್ರಯತ್ನ ಎಂಬತಕ್ಕಂಥದ್ದು ಸಫಲ್ಯತೆ ಆಗುವಂತಹದ್ದು. ಒಂದು ಪ್ರಯತ್ನ ಪಟ್ಟರು ಅದರ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುವಂಥದ್ದು. ನೀವು ಪ್ರಯತ್ನ ಪಟ್ಟರು ಪಡೆದಿದ್ರು ಇವತ್ತು ಲಾಭನೇ. ಯಾಕೆಂದ್ರೆ ರಾಶಿ ಫಲದಲ್ಲಿ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ದೂರಬಾರ ಪ್ರಯಾಣ ಬೆಳೆಸಬೇಕು, ಏನೋ ಒಂದು ಸಾಧನೆ ಮಾಡಬೇಕು, ಆ ಸಾಧನೆಯ ಹಾದಿಯನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಇದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಮನೆ ದೇವರ ಪ್ರಾರ್ಥನೆ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಒಂದು ಬಟ್ಲಡಿಕೆ, ಒಂಚೂರು ಬೆಲ್ಲ, ಬಟ್ಲಡಿಕೆ ಮತ್ತು ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡಿಕೊಂಡು ಬನ್ನಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ನಿಮ್ಮ ವಿದ್ಯಾಭ್ಯಾಸವನ್ನ ಕ್ರಮಬದ್ಧವಾಗಿ ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಗುರುವಿನ ಅನುಗ್ರಹ ಹೊಂದಿದ್ರೆ ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಕೆಲಸ ಕಾರ್ಯಗಳನ್ನ ಏನ್ ಮಾಡ್ಬೇಕಾದ್ರೂ ನಿಮ್ಮ ಧರ್ಮದ ಗುರುಗಳನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಖುಷಿಯಿಂದ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾವ್ದಾದ್ರು ವೃಕ್ಷಗಳಿಗೆ, ಅಂದ್ರೆ ಮನುಷ್ಯನಿಗೆ ಮನಸ್ಸಿಗೆ ಸಮಾಧಾನ ಇರಬೇಕು, ಸಂತೋಷ ಇರಬೇಕು. ಆ ಖುಷಿ ನಿಮ್ಮಲ್ಲಿದ್ದಾಗಲೇ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಬೇಕು. ಓದುವಂತಹ ವಿದ್ಯಾರ್ಥಿಗಳು, ಉದ್ಯೋಗ ಮಾಡತಕ್ಕಂತಹ ಉದ್ಯೋಗಸ್ಥರು, ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು, ತಾಯಂದ್ರು, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಯಾರೊಬ್ಬರಾದ್ರೂ ನಿಮ್ಮ ಕರಹಸ್ತದಿಂದ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ. ಅದು ಯಾವುದೇ ವೃಕ್ಷ ಆಗಿದ್ರೆ ಪರವಾಗಿಲ್ಲ, ಯಾವ ವೃಕ್ಷ ಆದ್ರೂ ವೃಕ್ಷದ ಸಾನ್ನಿಧ್ಯದಲ್ಲಿ ದೀಪವನ್ನು ಹಚ್ಚಿದ್ರೆ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಒಂದು ಚಿಟಿಕೆ ಬಿಳಿ ಸಾಸಿವೆ, ಒಂದು ಚಿಟಿಕೆ ಉದ್ದಿನ ಬೇಳೆ, ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆ, ಒಂದು ಚಿಟಿಕೆಯಷ್ಟು ಉದ್ದಿನ ಬೇಳೆ, ಎರಡೂ ಧಾನ್ಯವನ್ನ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರುವಂತ ಯಾವುದೇ ತರ ಸಮಸ್ಯೆಗಳಿದ್ರು, ಯಾವುದೇ ಗಂಡಾಂತರವಿದ್ರು ಅಥವಾ ಯಾವುದೇ ಕಷ್ಟಕಾಲದ ಸನ್ನಿವೇಶಗಳಾದ್ರೂ ಅದು ಬೇಗ ದೂರ ಆಗತ್ತೆ. ಅದರಿಂದ ಒಳಿತನ್ನ ಸಿದ್ಧಿಪಡಿಸ್ಕೊಳ್ಳುವಂತ ಯೋಗ ಫಲ. ಹಣಕಾಸಿನ ವಿಚಾರ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ನಂಬುವಂತಹದ್ದು, ಯಾರನ್ನ ನಂಬಬೇಕು, ಯಾರೊಂದಿಗೆ ವ್ಯವಹಾರ ಮಾಡಬೇಕು, ಅದು ಅದ್ಭುತವಾದಂತ ಕಾಲ. ಅಂದುಕೊಂಡಿದ್ದನ್ನ ಸಾಧನೆ ಮಾಡಬಹುದು, ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಯೋಗ ಫಲವನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೂ ಮೊದಲು ಕುಲದೇವರ ಪ್ರಾರ್ಥನೆ ಅಂತ ಹೇಳ್ತಾರೆ. ಅಂತಹ ಕುಲದೇವರ ಆರಾಧನೆ ಮಾಡ್ತಾ ಒಂದಿಷ್ಟು ಕಡಲೆಬೇಳೆಯನ್ನ ಗುರುಗಳ ಸಾನ್ನಿಧ್ಯ ಕೊಟ್ಟು ಹಳದಿ ಕಲರ್ ಪುಷ್ಪವನ್ನ ಗುರುಗಳ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದಂತ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹೆಣ್ಣು ಮಕ್ಕಳ ಮಾತ್ರ ಒಂದು ಲೋಟ ನೀರು, ಅದರಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಂದು ಲೋಟ ನೀರಲ್ಲಿ ಅರಿಶಿನ ಪುಡಿ ಒಂದು ಚಿಟಿಕೆಯಷ್ಟು ಹಾಕಿ ಆ ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ಗಿಡದ ಮೇಲೆ ಹಾಕೋದ್ರಿಂದ ಅನುಭವಿಸುವಂತ ಯಾವುದೇ ಒಂದು ಸಮಸ್ಯೆಗಾದ್ರೂ ಪರಿಹಾರವನ್ನ ಆಗಿಂದಾಗ್ಲೇ ಕಂಡುಕೊಳ್ತೀರಿ. ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಆಲೋಚನೆ ಇದೆ. ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ದೇವರ ದರ್ಶನ ಅಥವಾ ಗುರುಪಾದಿಕೆಗಳ ದರ್ಶನ, ಇಂತಹದ್ದೊಂದು ಮಾಡಬೇಕು, ಇಂಥ ಕಡೆ ಹೋಗಿ ಬರಬೇಕು, ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕೊಡುವ ಮಹಾಪ್ರಸಾದವನ್ನ ಸ್ವೀಕರಿಸಬೇಕು ಎಂಬತಕ್ಕಂಥ ಆಲೋಚನೆ, ಆ ಚಿಂತನೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡ್ತಾ ಹಿರಿಯರೊಂದಿಗೆ ಸರಿಯಾದಂತ ಕ್ರಮವನ್ನ ಅನುಸರಿಸಿದ್ರೆ ಆಗ ಅದರ ಫಲಾಫಲಗಳು ಸಹಿತ ಅಷ್ಟೇ ಅದ್ಭುತವಾದಂತ ರೀತಿಯಲ್ಲಿರುತ್ತೆ. ಚೆನ್ನಾಗಿರ್ತಕ್ಕಂತಹ ಭಸ್ಮ ಅಥವಾ ಗಂಧ, ಭಸ್ಮ ಆದ್ರೂ ಸರಿ ಅಥವಾ ಗಂಧ ಆದ್ರೂ ಸರಿ, ಅದನ್ನ ನಿಮ್ಮ ಎಡಹಸ್ತದಲ್ಲಿ ಹಾಕೊಳ್ಳಿ. ಎಡಹಸ್ತದಲ್ಲಿ ಹಾಕೊಂಡು ನಿಮ್ಮ ಉಂಗುರದ ಬೆರಳಿನಿಂದ ಆ ಮಧ್ಯಭಾಗದಲ್ಲಿ ತಿರುಗಿಸ್ತಾ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಈ ಪ್ರಕಾರವಾಗಿ 54 ಬಾರಿ ಓಂ ಶ್ರೀಂ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಭಸ್ಮ ಮತ್ತು ಗಂಧದ ಮೇಲೆ ಈ ತರ ತಿರುಗಿಸಿದ ನಂತರ ಆ ಗಂಧಕ್ಕೆ ಅಥವಾ ಭಸ್ಮಕ್ಕೊಂದು ಶಕ್ತಿ ಬರುತ್ತೆ. ಅದನ್ನ ನಿಮ್ಮ ಹಣೆಯಲ್ಲಿ ಇಟ್ಕೊಂಡ್ರೆ ನಿಮ್ಮನ್ನ ಯಾರೇ ನೋಡಿದ್ರು ಸಹಿತ ಬರ್ತಕ್ಕಂಥ ಕಷ್ಟಗಳು, ಇರ್ತಕ್ಕಂಥ ದೋಷಗಳು, ಯಾವುದೇ ತರ ಸಮಸ್ಯೆಗಳಿದ್ರು ನಿಮ್ಮ ಜಾತಕದಲ್ಲಿ ಇರ್ತಕ್ಕಂಥ ದೋಷ ಸಹಿತ ಖಂಡಿತ ದೂರ ಆಗುತ್ತೆ. ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನ ಕಾಣ್ತೀರಿ. ಭೂಮಿನ ನಂಬಿ ಬದುಕ್ತಿರ್ತಕ್ಕಂತಹ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗಾಗ್ಲಿ, ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗಾಗ್ಲಿ, ಕೆಲಸ ಕಾರ್ಯಗಳನ್ನು ನಡೆಸ್ತಕ್ಕಂಥವ್ರಿಗಾಗ್ಲಿ, ಹೊಸದಾಗಿ ಏನಾದ್ರು ಒಂದು ಕೆಲಸವನ್ನ ಆರಂಭ ಮಾಡಬೇಕು ಅಂತಕ್ಕಂಥವ್ರಿಗಾಗ್ಲಿ, ಅಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥದ್ದು, ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು ಮಹತ್ತರವಾಗಿದೆ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಶ್ವೇತವರ್ಣದ ಕರವಸ್ತ್ರವನ್ನ, ಬಿಳಿಯ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಂಡು ಒಂದಷ್ಟು ತಂಡುಲ ಅಂದ್ರೆ ಅಕ್ಕಿ ಮತ್ತೆ ಒಂದಷ್ಟು ಬೆಲ್ಲ, ಅಕ್ಕಿ ಬೆಲ್ಲವನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹತ್ತಿರದಲ್ಲಿ ಗುರುಗಳ ಸಾನ್ನಿಧ್ಯಕ್ಕೋ
ಅಥವಾ ಒಂದಿಷ್ಟು ಹಸುಗಳಿಗೋ ಅಂದ್ರೆ ಗೋ ಪ್ರಾರ್ಥನೆ ಮಾಡಿಕೊಂಡು ಗೋವಿಗಿಷ್ಟು ಗೋಗ್ರಾಸ ಕೊಟ್ಟರು ಸಹಿತ ಅದೃಷ್ಟದಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗ್ರತೆ ಬೇಕು. ವ್ಯವಹಾರಗಳನ್ನು ಏನೇ ಮಾಡಿದ್ರೂ ಸಮಾಧಾನ ಇರಬೇಕು. ಯಾರಿಗಾದ್ರೂ ಮಾತು ಕೊಟ್ರೆ ಆ ಮಾತಿನ ಪ್ರಕಾರ ನಡ್ಕೊಳ್ಳುವಂತ ಮನಸ್ಸು ನಿಮ್ಮದಾಗಿರ್ಬೇಕು. ಒಂದಷ್ಟು ಜನಕ್ಕೆ ಅಧಿಕವಾದಂತ ಕುತ್ತಿಗೆ ನೋವು ಅಥವಾ ಅರ್ಧ ತಲೆ ನೋವು ಅಥವಾ ತುಂಬಾ ಬೆನ್ನೋವು ಬರ್ತಕ್ಕಂತಹದ್ದು. ಇನ್ನು ಹೆಣ್ಣು ಮಕ್ಕಳಿಗಂತೂ ಸ್ಕಿನ್ ಸಂಬಂಧಪಟ್ಟಂಗೆ ಅಂದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಬಾಧಿಸುತ್ತೆ. ಆರೋಗ್ಯದಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಬಂದ್ರೂ ಅದನ್ನು ಆಗಿಂದಾಗ್ಲೇ ಬಗೆಹರಿಸ್ಕೊಳ್ಬೇಕು, ಆಗಿಂದಾಗ್ಲೇ ಪರಿಹಾರವನ್ನ ಕಂಡುಕೊಳ್ಬೇಕು. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸುಖ ಸಂತೋಷವನ್ನ ನಿಮ್ಮದಾಗಿಸ್ಕೊಳ್ಬಹುದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆನೂ ಬೇಕು, ಗುರು ಹಿರಿಯರ ಆಶೀರ್ವಾದನೂ ಬೇಕು. ಅದಕ್ಕಾಗಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ತೆಂಗಿನ ಮರ, ಎಲ್ಲಾದ್ರೂ ಒಂದು ಕಲ್ಪವೃಕ್ಷ ಅಂತಲೋ ಅಥವಾ ಒಂದು ತೆಂಗಿನ ಮರ ಅಂತಲೋ ಇರ್ತಕ್ಕಂತಹ ಸಾನ್ನಿಧ್ಯವನ್ನು ಹುಡುಕಿ ಆ ತೆಂಗಿನ ಮರಕ್ಕೆ 3 ಪ್ರದಕ್ಷಿಣೆ ಬಂದು 3 ಪ್ರದಕ್ಷಿಣೆ ಆದ ನಂತರ 2 ದಿಕ್ಕಲ್ಲಿ, ಒಂದು ಪೂರ್ವ ಮತ್ತು ಇನ್ನೊಂದು ಉತ್ತರ, ಪೂರ್ವ ದಿಕ್ಕಾಗಿ ಮತ್ತು ಉತ್ತರ ದಿಕ್ಕಲ್ಲಿ 2 ದೀಪಗಳನ್ನ ಅಂಟಿಸಿ. ದೀಪವನ್ನ ಅಂಟಿಸಿ ನಮಸ್ಕಾರ ಮಾಡೋದ್ರಿಂದ ಬರುವಂತ ಸಮಸ್ಯೆಗಳಿಂದ ಬೇಗ ಮುಕ್ತರಾಗ್ತೀರಿ, ಒಳಿತನ್ನ ಕಾಣ್ತೀರಿ. ಬುಧ ಮತ್ತು ಚಂದ್ರ ಚೆನ್ನಾಗಿದ್ದಾಗ ನಿಮ್ಮಲ್ಲಿರುವಂತಹ ವ್ಯವಹಾರಗಳು, ಆಗುವಂತಹ ಕೆಲಸ ಕಾರ್ಯಗಳು, ಮಾಡಬೇಕಾಗಿರ್ತಕ್ಕಂತಹ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವನ್ನು ಸಹಿತ ಸುಭಿಕ್ಷಧನವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ. ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಅಶ್ವತ್ಥ ವೃಕ್ಷ ಇದ್ರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನಿಗೆ 11 ಪ್ರದಕ್ಷಿಣೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ರೆ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥ ಕಲಹಗಳನ್ನ ದೂರ ಮಾಡ್ಕೊಳ್ತೀರಿ. ಆತ್ಮೀಯರೊಂದಿಗೆ ಸ್ನೇಹವನ್ನ ಮತ್ತಷ್ಟು ಹೆಚ್ಚಿಸ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ನಿಮ್ಮ ಚಿಂತನೆಗೆ ತಕ್ಕ ಫಲವನ್ನ ಶೀಘ್ರವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದ್ರೆ ಏನೇ ಮಾಡಿದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿದಾಗ ಅದರ ಫಲಗಳು ಸಾಕಷ್ಟು ಎದುರಾಗತ್ತೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ವೃತ್ತಿ ಧರ್ಮದಲ್ಲಿದ್ದಾದರೂ ನಿಮ್ಮ ವೃತ್ತಿಯನ್ನ ಅಥವಾ ನಿಮ್ಮ ಕೆಲಸ ಕಾರ್ಯಗಳನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ಒಂದು ಆತಂಕ ತಂದುಕೊಳ್ತೀರಿ. ಮನಸ್ಸಲ್ಲಿ ಎಲ್ಲೋ ಒಂಥರ ಉದ್ವಿಗ್ನಗೊಳಗಾಗ್ತೀರಿ. ಬೇಡವಾದಂತಹ ವಿಚಾರಗಳನ್ನ ತಲೆ ತುಂಬ ತುಂಬಿಕೊಂಡಿರ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ತಂದುಕೊಳ್ಳದಿರ ಶಾಂತಿ ಸಮಾಧಾನವಾಗಿದ್ರೆ ಹೆಚ್ಚಿನ ಫಲ ನಿಮ್ಮದಾಗತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗಿರ್ತಕ್ಕಂತಹ ನೀವು ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆಯೇನೋ, ಸಮಸ್ಯೆ ಸಾಕಷ್ಟು ಇದೆಯೇನೋ ಎಂಬಂತ ರೀತಿ ನಿಮ್ಮ ಚಿಂತನೆ ಇರುತ್ತೆ. ಇದಕ್ಕಾಗಿ ಔದುಂಬರ ಪ್ರಾರ್ಥನೆ ಆಗಿರ್ಲಿ ಅಥವಾ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಅಲ್ಲಿ ಒಂದು ನಮಸ್ಕಾರ ಮಾಡಿ 2 ಪುಷ್ಪಗಳನ್ನ, ಬಿಳಿ ಎಕ್ಕದ 2 ಹೂಗಳನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಒಂದಿಷ್ಟು ಮಟ್ಟಿಗಾದ್ರೂ ಅಭಿವೃದ್ಧಿಯನ್ನ ಕಾಣ್ತೀರಿ. ಒಂದಷ್ಟು ವ್ಯವಹಾರಗಳನ್ನ ಕೈ ಹಿಡಿದು ನಡೆಸುವಂತ ಅದೃಷ್ಟ ನಿಮ್ಮ ಫಲದಲ್ಲಿದೆ. ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಹಾಗೂ ಶನಿಯ ದೃಷ್ಟಿಕೋನ ಹಾಗೂ ರಾಹು ಇರ್ತಕ್ಕಂಥ ಆಸ್ಥಾನ ಇದೆಲ್ಲವನ್ನು ಆಲೋಚನೆ ಮಾಡಿದ್ರೆ ನೀವು ನಂಬಿರ್ತಕ್ಕಂಥ ಗುರುಗಳ ಒಂದು ಆಶೀರ್ವಾದದಿಂದ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸಿಕೊಳ್ಳುವಂತದ್ದಾಗತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಏನಾರು ಒಂದು ವಿಶೇಷತೆಯನ್ನ ಕಾಣಬೇಕು, ಏನಾರು ಒಂದು ಬದಲಾವಣೆ ತಂದುಕೊಳ್ಬೇಕು, ವ್ಯವಹಾರಗಳನ್ನ ಮತ್ತಷ್ಟು ಅದ್ಭುತವಾಗಿ ನಡೆಸಬೇಕು ಮತ್ತು ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ. ಅದಕ್ಕೆ ತಕ್ಕನಂತ ರೀತಿ ಲಾಭವನ್ನು ಗಳಿಸ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಾಗ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡ್ಕೊಳ್ಳುವಾಗ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಫಲದಲ್ಲಿದೆ. ಹಾಗಾಗಿ ತಾವು ಏನನ್ನ ಆಲೋಚನೆ ಮಾಡ್ತಿದ್ದೀರೋ, ಯಾವುದನ್ನ ಚಿಂತನೆ ಮಾಡಿದ್ದೀರೋ, ಚಿಂತನೆಗೆ ತಕ್ಕ ಫಲವನ್ನ ಪಡಿಸ್ಕೊಳ್ತೀರಿ. ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಗಿಡ ಆಗಿರ್ಲಿ, ಔದುಂಬರ ವೃಕ್ಷ ಆಗಿರ್ಲಿ ಅಥವಾ ಮುತ್ತುಗದ ಮರ ಆಗಿರ್ಲಿ, ಮುತ್ತುಗದ ಮರ ಇವತ್ತು ನಮಸ್ಕಾರ ಮಾಡಿದ್ರೆ ನಿಮ್ಮ ರಾಶಿಯಲ್ಲಿ ಯಾವುದೇ ಶತ್ರುಗಳ ಬಾಧೆ ಇರೋದಿಲ್ಲ. ಮುತ್ತುಗ ಎಂಬತಕ್ಕಂಥದ್ದು ಊಟದೆಲೆ ಮರ, ಅದು ತಮ್ಮೆಲ್ಲರಿಗೂ ಗೊತ್ತಿರುವಂತದ್ದು. ಮುತ್ತುಗದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಶತ್ರುಗಳ ಬಾಧೆ ದೂರ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗಾಗತ್ತೆ. ವೃತ್ತಿಯಲ್ಲಿ ತಾವು ಏನನ್ನ ಆಯ್ಕೆ ಮಾಡ್ಕೊಂಡಿದ್ದೀರೋ, ಏನೆಲ್ಲ ಮಾಡಬೇಕಾಗಿದೆಯೋ ಅಥವಾ ಯಾವುದೆಲ್ಲ ಮಾಡ್ಲಿಕ್ಕೆ ಮುಂದಾಗ್ತಿದ್ರೋ ಆ ಕೆಲಸಗಳಲ್ಲಿ ಹೆಚ್ಚು ಲಾಭವನ್ನು ತಂದುಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.